ಹಾಯ್, ಎಲ್ರಿಗೂ ನಮಸ್ಕಾರ. ಯಾರು ಬ್ಯೂಟಿಷಿಯನ್ ಕೋರ್ಸ್ನ ಕಲಿಬೇಕು ಅಂತ ಅನ್ಕೊಂತಾ ಇದ್ರಿ ಅವರಿಗೆ ಈಗ ನಾನು ಗುಡ್ ನ್ಯೂಸ್ ತಗೊಬಂದಿದ್ದೀನಿ. ವೇಕ್ಸ್ ಮೇಕ್ಓವರ್ ಅಂಡ್ ಸಲೂನ್ ಅಲ್ಲಿ ಬ್ಯೂಟಿಷಿಯನ್ ಕೋರ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದಕ್ಕೆ ಏನೆಲ್ಲ ಎಲಿಜಿಬಿಲಿಟೀಸ್ ಇರಬೇಕು? ಮೊದಲು ನಿಮಗೆ ಆಸಕ್ತಿ ಇರಬೇಕು, ಕಲೀಲಿಕ್ಕೆ ಶಿಸ್ತು ಇರಬೇಕು. ನಾನು ಕಲಿತೀನಿ ಅಂತ ಡೆಡಿಕೇಶನ್, ಕಲಿತೀನಿ ಅನ್ನೋ ಒಂದು ಹಠ ಇರಬೇಕು. ಆತದವ್ರು ಮಾತ್ರ ನೀವು ಕಾಲ್ ಬ್ಯಾಕ್ ಮಾಡ್ಬೋದು ನನಗೆ. 1 ಮಂತ್ ಕೋರ್ಸ್ ಆಗಿದೆ ಇದು. ಈ 1 ಮಂತ್ ಕೋರ್ಸ್ ಅಲ್ಲಿ ನಿಮಗೆ ಎಲ್ಲ ಒಂದು ಸರ್ವಿಸ್ಗಳನ್ನು ಕಲಿಸ್ತೀವಿ. ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್, ಕ್ಲೀನ್ ಅಪ್, ಪ್ರಾಡಕ್ಟ್ ನಾಲೆಡ್ಜ್, ಸ್ಕಿನ್ ನಾಲೆಡ್ಜ್, ಹೇರ್ ಬಗ್ಗೆ, ಹೇರ್ ಕಟ್ಗಳ ಬಗ್ಗೆ, ಹೇರ್ ಪ್ರಿಪ್ರೇಷನ್ಗಳ ಬಗ್ಗೆ, ಪರ್ಮನೆಂಟ್ ಸ್ಟ್ರೈಟ್ನಿಂಗ್, ಪರ್ಮನೆಂಟ್ ಸ್ಮೂತ್ನಿಂಗ್, ಈ ರೀತಿ ಹಲವಾರು. ಜೊತೆಗೆ ನಾನು ಹೈಡ್ರಾ ಫೇಶಿಯಲ್ ಸಹ ನಾನು ಇದ್ರಲ್ಲಿ ಕಲಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನೀವು ಹೈಡ್ರಾ ಫೇಶಿಯಲ್ ತಗೋಬೇಕು ಅಥವಾ ಅದೊಂದೇ ಕಲಿಬೇಕು ಅಂದ್ರೆ ಸರಿಸುಮಾರು 8,000ರಿಂದ 10,000ದವರೆಗೆ ಚಾರ್ಜಸ್ ಇರುತ್ತೆ ಹೊರಗಡೆ. ಇನ್ನೊಂದು ವಿಷಯ, ನಾನು ಇಲ್ಲೇ ಫೀಸ್ನ ಓಪನ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. 35,000 ಫೀಸ್ ಇರುತ್ತೆ. ನಿಜವಾಗ್ಲೂ ಫೀಸ್ ಕಮ್ಮಿ ಮಾಡಿ ಅಂತ ಕೇಳೋರು ದಯವಿಟ್ಟು ಕಾಲ್ ಮಾಡಬೇಡಿ. ಬಿಕಾಸ್ ಒಂದು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡ್ತೀವಿ ಅಂದ್ರೆ ಮಿನಿಮಮ್ ನಾವು 5,000 ರೂಪಿ ಚಾರ್ಜ್ ಮಾಡ್ತೀವಿ. ಸೊ ಅಷ್ಟೊಂದೆಲ್ಲ ನೀವು ಕಲಿಬೇಕು, ನಾಲೆಡ್ಜ್ ಬೇಕು, ನೀವು ದುಡಿಬೇಕು ಅಂದ್ರೆ ನೀವು ಸರಿಯಾದ ವಿಧಾನದಲ್ಲಿ ಮಾತ್ರ ಕಲ್ತಿರ್ಬೇಕು. ನೀವು ಎಲ್ಲೋ ಒಂದ್ ಕಡೆ ಹೇಗೇಗೋ ಕಲಿತು ಶಾಪ್ ಮಾಡ್ತೀರಾ ಅಥವಾ ನಿಮ್ಮದೇ ಓನ್ ಪಾರ್ಲರ್ಗಳನ್ನ ಓಪನ್ ಮಾಡ್ತೀರಾ, ಯಾಕೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ವು? ಎಷ್ಟೋ ಪಾರ್ಲರ್ಗಳು ಕ್ಲೋಸ್ ಆಗುತ್ತೆ, ಮತ್ತೆ ಕ್ಲೈಂಟ್ಸ್ಗಳಿರಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಸರಿಯಾಗಿ ಕಲ್ತಿಲ್ಲ ಅಂತ ಅರ್ಥ, ಅಥವಾ ನಿಮ್ಮ ಸರ್ವಿಸ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಅರ್ಥ. ಯಾಕೆ ಇಷ್ಟ ಆಗ್ತಿಲ್ಲ ಅದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅಂದ್ರೆ ಎಲ್ಲ ಏನೋ ಮಿಸ್ಟೇಕ್ ಆಗ್ತಿರ್ಬೇಕಲ್ವಾ? ಅವುಗಳನ್ನ ಕಂಡಿಟ್ಕೊಳ್ಳಿಕ್ಕೋಸ್ಕರ ನೀವು ಸರಿಯಾದ ಜಾಗಗಳಲ್ಲಿ ಕಲಿಬೇಕು, ಆ ಸರಿಯಾದ ವಿಧಾನದಲ್ಲಿ ಕಲಿಬೇಕು. ಓಕೆ, ಈಗ ಒಂದು ಸ್ಕಿನ್ಗೆ ಒಂದು ಫೇಶಿಯಲ್ ಮಾಡಬೇಕು. ಯಾರೋ ಒಬ್ರು ಕ್ಲೈಂಟ್ ಬರ್ತಾರೆ, ಅವರು ನನಗೆ ಗೋಲ್ಡನ್ ಫೇಶಿಯಲ್ ಬೇಕಂತಾರೆ. ಅದು ಯಾವ ಸೀಸನ್, ಅವ್ರಿಗೆ ಯಾವ ವೆಕೇಶನ್ ಇದೆ, ಯಾವ ಒಂದು ಫಂಕ್ಷನ್ಗೋಸ್ಕರ ತಗೋತಾ ಇದ್ದಾರೆ, ಅವ್ರ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನೀವು ಚೆಕ್ ಮಾಡಿ ಆನಂತರ ಮಾಡಬೇಕು. ಯಾರೋ ಬ್ಲೀಚಿಗೆ ಬರ್ತಾರೆ, ಅವ್ರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ಅಥವಾ ತುಂಬಾನೇ ಅದು ಸಮ್ಮರ್ ಸೀಸನ್ ಆಗಿರುತ್ತೆ, ಆ ಟೈಮಲ್ಲಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಅಷ್ಟೆಲ್ಲ ನಾಲೆಡ್ಜ್ನ ನಾನೇನು ಕಲಿಸ್ತಾ ಇದ್ದೀನಿ. ಅದಕ್ಕೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ 35K. ನಾನು ನಿಜ ಇದರಲ್ಲಿ ಕಮ್ಮಿ ಮಾಡಲ್ಲ. ಬಟ್ ಒಂದು ಆಫರ್ ಇದೆ. ಏನು ಅಂತ ಅಂದರೆ, ನೀವು ಬಿಫೋರ್ ಅಂದರೆ ಒಂದು ಜಾಯ್ನಿಂಗ್ ಟೈಮಲ್ಲಿ 15K ಪೇ ಮಾಡಿ, ಆಫ್ಟರ್ ದಟ್ ಬ್ಯಾಲೆನ್ಸ್ ಅಮೌಂಟ್ನ ನೀವು ಪೇ ಮಾಡಬೇಕು. ಅಂದರೆ ಬಿಫೋರ್ ಸರ್ಟಿಫಿಕೇಶನ್ ಅದರಲ್ಲಿ. ಆ ನಂತರ ಈಗ 1 ಮಂತ್ ಆಯಿತು, 1 ಮಂತ್ ಅಷ್ಟೊತ್ತಿಗೆ ನೀವು ಸಂಪೂರ್ಣ ಕಲಿಯೋಕ್ಕಾಗುತ್ತಾ? ಅಂದರೆ ಹ್ಯಾಂಡ್ ಪ್ರಾಕ್ಟೀಸ್ ನೀವು ಒಬ್ರು ಕ್ಲೈಂಟ್ ಮೇಲೆ ಮಾಡೋಷ್ಟು ನಿಮಗೆ ಕಾನ್ಫಿಡೆಂಟ್ ಬಂದಿರುತ್ತಾ? ಖಂಡಿತ ಬಂದಿರಲ್ಲ. ಎಲ್ಲ ತಲೆನಲ್ಲಿರುತ್ತೆ, ಅದು ಕೈಯಲ್ಲಿ ಬರಬೇಕು. ಎಲ್ಲ ಬುಕ್ಕಲ್ಲಿರುತ್ತೆ, ಅದು ನಿಮ್ಮ ಕೈಯಲ್ಲಿ ಬರಬೇಕು, ನೀವು ಮಾಡಬೇಕು. ಅಥವಾ ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕಂದ್ರೆ ಪ್ರಾಕ್ಟೀಸ್ ಬೇಕು. ನೀವು ಆಫ್ಟರ್ ದಟ್ 2 ಮಂತ್ಸ್ ಇಲ್ಲೇ ಪ್ರಾಕ್ಟೀಸ್ ಮಾಡಬಹುದು. ಅಥವಾ ನಾನು ಪ್ರಾಕ್ಟೀಸ್ ಮಾಡಲ್ಲ, ನಮ್ಮದೇ ರಿಲೇಟಿವ್ಸ್ ಸಲೂನ್ ಇದೆ ಅಥವಾ ಬೇರೆಲ್ಲೋ ಒಂದು ಕಡೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಖಂಡಿತ ಮಾಡಬಹುದು. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆದರೆ ಪ್ರಾಕ್ಟೀಸ್ ಮಸ್ಟ್ ಮಾಡಬೇಕು. ನೀವು 1 ಮಂತ್ ಕೋರ್ಸ್ಗಳನ್ನ ಮಾಡ್ಕೊಂಡು ಹೋಗಿ ಆ ನಂತರ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅಂದರೆ ಎಲ್ಲ ಮರ್ತೋಗುತ್ತೆ. ಇಲ್ಲೇನು ಮಾಡ್ತೀವಿ, ನಾವು ಕಲಿಸಿರ್ತೀವಿ ಅಥವಾ ನೋಟ್ಸಲ್ಲಿ ನೀವು ಬರ್ಕೊಂಡಿರ್ತೀರಾ, ಎಲ್ಲ ಆಗಿರುತ್ತೆ. ಯೂಟ್ಯೂಬಲ್ಲಿ, ಗೂಗಲಲ್ಲಿ ಎಷ್ಟು ಹುಡುಕಿರೋ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆದರೆ ನೀವು ನಿಮ್ಮ ತಲೆನಲ್ಲಿರುವಂತಹ ಒಂದು ಜ್ಞಾನನ, ಇದು ಸರ್ವಿಸ್ ಬಿಸ್ನೆಸ್. ನಾವೇನು ಸರ್ವಿಸ್ ಕೊಡ್ತೀವಿ ಅದು, ಅಂದರೆ ನಾವೇನು ಪ್ರಾಡಕ್ಟ್ ತಂದು ಇನ್ವೆಸ್ಟ್ ಮಾಡಿರ್ತೀವಿ ಅದಕ್ಕಿಂತ ನೀವು ಅದನ್ನು ಹೇಗೆ ಸರ್ವಿಸ್ ಕೊಡ್ತೀರಾ, ಯಾವ ರೀತಿ ಸರ್ವಿಸ್ ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಬಿಸ್ನೆಸ್ ಸಕ್ಸಸ್ ಅಡಗಿರುತ್ತೆ. ಓಕೆ, ನಾನು ಒಂದ್ಸಲ ಸ್ಮಾಲ್ ಏನೇನಿರುತ್ತೆ ಕಾಮನ್ ಆಗಿ ಅನ್ನೋದನ್ನ ನಿಮಗೆ ಹೇಳಿರ್ತೇನೆ. ಮೇಕ್ ಓವರ್ ಕ್ಲಾಸಸ್ ಸಪ್ರೇಟ್ ಇರುತ್ತೆ. ಸ್ಯಾರಿ ಡ್ರಿಪ್ಪಿಂಗ್, ಮೇಕ್ ಓವರ್, ಹೇರ್ ಸ್ಟೈಲ್ ಈ ಒಂದು ಕ್ಲಾಸಲ್ಲಿ ಇನ್ಕ್ಲೂಡ್ ಆಗಲ್ಲ. ಸ್ಕಿನ್ ಥೆರಪಿಸ್ಟ್ ಅಂದರೆ ಬ್ಯೂಟಿಷಿಯನ್ಗಳು ಏನು ಕಲಿತಾರೆ ಅದ್ರಲ್ಲಿ ನಾನು ಕೆಲವೊಬ್ರು ಏನು ಮಾಡ್ತಾರೆ, ಹೇರ್ ಕಟ್ಟು ಅವೆಲ್ಲ ಸಪ್ರೇಟ್ ಇರ್ತಾರೆ. ಬಟ್ ನಾನು ಇದರಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ. ಪರ್ಮನೆಂಟ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಬೂಟಾಕ್ಸ್, ನೆಕ್ಸ್ಟ್ ಹೇರ್ ಕಟ್ಸ್ ಎಲ್ಲ ಸಹ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಫೇಶಿಯಲ್ಗಳು, ಬ್ಲೀಚು, ಡಿ10, ವ್ಯಾಕ್ಸ್, ಹೇರ್ ಸ್ಪಾ, ಆಯಿಲ್ ಮಸಾಜ್, ಕಲರ್ಸ್ಗಳು, ಹೇರ್ ಕಲರ್ ಬ್ಲ್ಯಾಕ್ ಆಗ್ಬೋದು, ಗ್ಲೋಬಲ್ ಆಗ್ಬೋದು, ಅದರ್ ಕಲರ್ಸ್. ದೆನ್ ವ್ಯಾಕ್ಸ್ ಅಂತ ತಗೊಂಡವಾಗಲೂ ನಿಮ್ಗೆ ತುಂಬ ಥರ ವ್ಯಾಕ್ಸ್ ಬರುತ್ತೆ. ರೋಲ್ ಆನ್, ರೀಕಾ, ಹನಿ ವ್ಯಾಕ್ಸ್, ಈ ರೀತಿ. ಮತ್ತೆ ಚಾರ್ಜಿಂಗ್ಗಳು. ಈಗ ಎಕ್ಸಾಂಪಲ್, ಎಲ್ಲ ಕಡೆನೂ ಒಂದೇ ಚಾರ್ಜ್ ಇರುತ್ತೆ. ಈಗ ನಾನು ರೀಕಾ ವ್ಯಾಕ್ಸ್ ಮಾಡ್ತೀನಿ, ನಮ್ಮಲ್ಲಿ ಒಂದು ಪ್ರೈಸ್ ಇರುತ್ತೆ, ಬೇರೆ ಇನ್ನೆಲ್ಲ ಇನ್ನೊಂದು ಪ್ರೈಸ್ ಇರುತ್ತೆ. ಆ ರೀತಿ ಪ್ರೈಸಿಂಗ್ ಬಗ್ಗೆ ತಿಳ್ಕೋಬೇಕು, ಮಾರ್ಕೆಟಿಂಗ್ ಅದ್ರ ಬಗ್ಗೆನೂ ತಿಳ್ಕೋಬೇಕು, ವಿಡಿಯೋ ಮೇಕಿಂಗ್ ಬಗ್ಗೆ ತಿಳ್ಕೋಬೇಕು. ಇಷ್ಟೆಲ್ಲ ನಾಲೆಡ್ಜ್ ಸಹ ಇಲ್ಲೇ ಸಿಗುತ್ತೆ. ಇದಕ್ಕೆಲ್ಲ ಎಜುಕೇಶನ್
ಇಂಪಾರ್ಟೆಂಟ್? ಕೋರ್ಸ್ ಎಜುಕೇಷನ್ ಇಂಪಾರ್ಟೆಂಟು. ಹಾಗಾದ್ರೆ ಎಜುಕೇಷನ್ ಇಲ್ಲದೆ ಮಾಡೋಕ್ಕಾಗಲ್ವಾ? ಮಾಡಬಹುದು. ಹೇಗೆ? ಪ್ರಾಕ್ಟೀಸ್ ಮಾಡಬೇಕು, ಪ್ರಾಡಕ್ಟ್ಗಳ ಬಗ್ಗೆ ತಿಳ್ಕೋಬೇಕು. ಕಲಿಯೋ ಆಸಕ್ತಿ ಇದ್ರೆ ಯಾರು ಬೇಕಾದ್ರೂ ಕಲಿಬಹುದು. ನಾವು ಎಕ್ಸಾಂಪಲ್ ನೋಡಿದ್ರೆ ವಿಕಲಚೇತನರು ಅಥವಾ ಫಿಸಿಕಲಿ ಚಾಲೆಂಜ್ಡ್ ಅವರೆಲ್ಲ ಎಂತೆಂಥವ್ರು ಏನೇನೋ ಸಾಧನೆ ಮಾಡಿದ್ದಾರೆ. ನನಗೆ ಇಂಗ್ಲೀಷ್ ಬರಲ್ಲ ಅಥವಾ ನಾನು ಸ್ಕೂಲ್ಗೆ ಹೋಗಲಿಲ್ಲ, ನಾನು ಕಲಿಯೋಕ್ಕಾಗುತ್ತಾ? ಹೌದು, ಆಗುತ್ತೆ. ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಕಲಿಬಹುದು. ಆ ರೀತಿ ಕಾನ್ಫಿಡೆಂಟ್ ಇರಲಿ, ನಂಬಿಕೆ ಇರಲಿ. ಹೇರ್ ಸ್ಪಾ, ಬೋಟಾಕ್ಸ್, ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹೈಡ್ರಾ ಫೇಶಿಯಲ್, ಮೊದಲೇ ಹೇಳಿದಾಗೆ ಹೇರ್ಗೆ ಸಂಬಂಧಪಟ್ಟಿದ್ದು ಎಲ್ಲಾನು ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೂ ಲೀಸ್ಟ್ ದೊಡ್ಡದಿದೆ. ಐಬ್ರೋ ಥ್ರೆಡ್ಡಿಂಗ್ ಆಗಬಹುದು, ಕೆಲವೊಂದು ಫೇಸ್ ಥ್ರೆಡ್ಡಿಂಗು, ಅಪ್ಪರ್ ಲಿಪ್, ಫೋರ್ ಹೆಡ್, ಅಂಡರ್ ಆರ್ಮ್ಸ್, ಕೆಲವೊಂದು ಟ್ಯಾನ್ ರಿಮೂವಿಂಗು, ಸ್ಪೆಷಲ್ ಆ ಥರದ್ದೆಲ್ಲ ಇರುತ್ತೆ. ಅದೆಲ್ಲ ಲೀಸ್ಟಲ್ಲಿದೆ. ಅದೆಲ್ಲ ನಿಮಗೆ ಕ್ಲಾಸಲ್ಲಿ ಅಥವಾ ನೀವು ಕಾಲ್ ಮಾಡಿ ವಿಚಾರಿಸುವಾಗ ನಾನು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಈಗ ಸದ್ಯಕ್ಕೆ ನಾನು ಕೋರ್ಸ್ ಬಗ್ಗೆ, ಆ ಕೋರ್ಸಲ್ಲಿ ಮೇನ್ ಏನಿರುತ್ತೆ ಆ ಒಂದು ವಿಚಾರಗಳು ಮತ್ತು ಫೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೈಮಿಂಗ್ ಹೇಗಿರುತ್ತೆ? 1 ಮಂತ್ ಆಗಿರೋದ್ರಿಂದಾಗಿ ನಿಮಗೆ ಮಾರ್ನಿಂಗ್ ಟು ಈವ್ನಿಂಗ್ ನೀವು ಇಲ್ಲಿ ಸ್ಪೆಂಡ್ ಮಾಡಬೇಕು. ನಾವೇನು ಪ್ರೊವೈಡ್ ಮಾಡ್ತೀವಿ ನಿಮಗೆ ಇಲ್ಲಿ, ನೀವು ಪ್ರಾಕ್ಟೀಸ್ಗೆ ಅಂತ ಏನೂ ತರೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿರುವಂತಹ ಒಂದು ಪ್ರಾಡಕ್ಟ್ಗಳು, ಐಟಮ್ಗಳು ಅವುಗಳನ್ನೇ ನಾವು ನಿಮಗೆ ಕೊಡ್ತೀವಿ. ನೀವು ಅದರಲ್ಲೇ ಪ್ರಾಕ್ಟೀಸ್ ಮಾಡಬಹುದು. ನೀವು ಕ್ಯಾರಿ ಮಾಡಬೇಕಾಗಿರೋದು ನಿಮ್ಮ ಒಂದು ಲಂಚ್ ಬಾಕ್ಸ್ ಮತ್ತು ಒಂದು ನೋಟ್ಬುಕ್, ಪೆನ್. ಇಷ್ಟು. ನಮ್ಮ ಲೊಕೇಶನ್ ಏನಂತ ಯಾರು ಎನ್ಕ್ವೈರಿ ಮಾಡ್ತೀರಾ ಅಲ್ಲಿ ಕಳಿಸ್ತೀನಿ. ಹಾಗೂ ಒಂದ್ಸಲ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ತಲೆಗಟ್ಪುರ ಮೆಟ್ರೋ ಸ್ಟೇಷನ್ ಅಂದರೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಗ್ರೀನ್ ಮೆಟ್ರೋ ಬರುತ್ತಲ್ಲ, ಅಲ್ಲಿ ಆ ಒಂದು ರೂಟಲ್ಲಿ ನಮ್ಮ ಸಲೂನ್ ಲೊಕೇಟ್ ಆಗಿದೆ. ನೀವು ಆಯಿತು, ನಾನು ಅಷ್ಟವರ್ ನಾನು ಸ್ಪೆಂಡ್ ಮಾಡೋಕ್ಕಾಗಲ್ಲ, ನನಗೆ ಒಂದು 2 hours 3 hours ಬಂದು ಪ್ರಾಕ್ಟೀಸ್ ಮಾಡ್ಬೋದಾ, ಕಲಿಬಹುದಾ? ಅಫ್ಕೋರ್ಸ್ ಕಲಿಬಹುದು. ಆಗ ಕಂಟಿನ್ಯೂಸ್ 3 months ತಗೊಳ್ಬೇಕು ಕ್ಲಾಸ್. ಸೇಮ್ ಫೀಸ್, ಅದು 3 months ಆಗುತ್ತೆ. ಇಲ್ಲ ನಾನು 1 month ಮಾರ್ನಿಂಗ್ ಟು ಈವ್ನಿಂಗ್ ಇಲ್ಲೇ ಸ್ಪೆಂಡ್ ಮಾಡ್ತೀನಿ, ಕಲಿತೀನಿ ಅಂತ ಅನ್ನೋರು ಸೇಮ್ ಫೀಸ್ 30 days. ಓಕೆ, ಈ ರೀತಿ ಇರುತ್ತೆ. ಆಫ್ಟರ್ ದಟ್ ನೀವು ಈ ಕ್ಲಾಸ್ ಕಲಿತಾ ಇರುವಾಗಲೇ ಇಲ್ಲೇ ಪ್ರಾಕ್ಟೀಸ್ ಮಾಡ್ತೀರಾ, ಇಲ್ಲೇ ಐಟಮ್ಗಳಿರುತ್ತೆ. ಜೊತೆ ಕೆಲವೊಂದು ಐಟಮ್ಗಳನ್ನ ತಗೊಂಡು ಮನೆ ಸುತ್ತಮುತ್ತ ಇರೋರಿಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆದರೆ ನಮ್ಗೆ ಕಲಿಸೋ ವಿಧಾನ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು 2 members ಅಷ್ಟೇ ಒಂದು ಬ್ಯಾಚ್ಗಳಿಗೆ ತಗೊಳ್ಳೋದು. ಒಬ್ಬರಾದ್ರೂ ಓಕೆ, ಬಟ್ 2 membersಗಿಂತ ಜಾಸ್ತಿ ತಗೊಳ್ಳಲ್ಲ, ಅಷ್ಟಂತೂ ಶ್ಯೂರ್. ಇನ್ನು ಹೆಚ್ಚಿನ ಮಾಹಿತಿ ಬೇಕು. ಈ ಕಾಮನ್ ನಾನು ವಿಡಿಯೋ ಹಾಕಿದಾಗ ಓನ್ಲಿ ಒಂದು ರಿಪ್ಲೈ ಬಂದಿರುತ್ತೆ, ಅವ್ರ ಬಗ್ಗೆ ಏನೂ ಡೀಟೇಲ್ಸ್ ಹೇಳಿರಲ್ಲ. ನಾನು ಈ ಒಂದು ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ತಿಳ್ಕೊಬಹುದಾ ಅಂತ ನಾನು ವಿಡಿಯೋದಲ್ಲಿ ಅಷ್ಟೊಂದು ಡೀಟೇಲ್ ಆಗಿ ಹೇಳಿದ್ದೀನಿ. ನಿಮ್ಮ ಬಗ್ಗೆ ನೀವು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಅಥವಾ ಎಲ್ಲಿಂದ ಎಂಕ್ವೈರಿ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಆ ಡೀಟೇಲ್ಗಳನ್ನ ಕೊಡ್ದೇನೆ ಜಸ್ಟ್ ಒಂದೇ ಒಂದು ಏನೋ ಒಂದು ಲೈನ್ಗಳನ್ನ ಹಾಕಿರ್ತಾರೆ, ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಫಸ್ಟ್ ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಹೆಸರು, ನೀವು ಎಲ್ಲಿಂದ ಟೆಕ್ಸ್ಟ್ ಮಾಡ್ತೀರಾ ಅಥವಾ ನೀವು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ, ಫಸ್ಟ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಆಪೋಸಿಟ್ ಇರೋ ವ್ಯಕ್ತಿನ ನೀವು ಎನ್ಕ್ವೈರಿ ಮಾಡ್ತಾ ಇದ್ದೀರಾ, ಒಂದು ಕ್ವಶನ್ ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಬಗ್ಗೆನೂ ಹೇಳಬೇಕಲ್ವ ನೀವು ಫಸ್ಟು. ಸೊ ಅದನ್ನೆಲ್ಲ ಸಹ ನೀವು ಈ ಒಂದು ಕೋರ್ಸಲ್ಲೂ ಸಹ ಇರುತ್ತೆ. ಈ ಕೋರ್ಸ್ ಅಂತಲ್ಲ, ಕಾಮನ್ ಆಗಿ ನೀವು ಯಾವುದೇ ಕೋರ್ಸ್ ತಗೊಂಡ್ರು ಕೂಡ ಸೆಲ್ಫ್ ಇಂಟ್ರಡಕ್ಷನ್ ಬಗ್ಗೆ ಹೇಳ್ತಾರೆ. ನಿಮ್ಮ ಕಾನ್ಫಿಡೆಂಟ್ ಬಗ್ಗೆ ನೀವು ಕಲಿತೀರಾ, ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಕಲಿತೀರಾ. ಏನಾಗುತ್ತೆ, ಒಂದು ಕೋರ್ಸ್ ಅಂತ ನೀವು ಬಂದವಾಗ ಅಥವಾ ತಗೊಂಡವಾಗ ಕಲೀಲಿಕ್ಕೆ ಶುರು ಮಾಡಿದಾಗ ಬರೀ ಒಂದೇ ವಿಚಾರ ಕಲಿಯಲ್ಲ, ಆ ಜಾಗದಲ್ಲಿ ಹಲವಾರು ವಿಚಾರಗಳನ್ನ ಕಲಿತೀರಾ. ಸೊ ನನ್ನ ಈ ಒಂದು ಕೋರ್ಸ್ ಲೀಸ್ಟಲ್ಲಿ ತುಂಬಾ ಸರ್ವಿಸ್ಗಳ ಟ್ರೈನಿಂಗ್ಗಳನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು 35K ಫಿಕ್ಸ್ ಇಟ್ಟಿದ್ದೀನಿ. ಯಾವುದೇ ಒಂದು ಅಮೌಂಟ್ನ ನಾನು ಕಡಿಮೆ ಮಾಡಲ್ಲ. ಅಮೌಂಟ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳೋರು ದಯವಿಟ್ಟು ಎನ್ಕ್ವೈರಿ ಮಾಡಬೇಡಿ. ನಾವು ಯಾವುದೇ ಒಂದು ಬಿಸ್ನೆಸ್ ಅಂತ ಶುರು ಮಾಡ್ಬೇಕಾ ಫಸ್ಟು ಕಲಿಯೋದು ಇಂಪಾರ್ಟೆಂಟ್. ನಾವು ಸರಿಯಾಗಿ ಕಲ್ತಿಲ್ಲ, ಏನೋ ಒಂದು ಸ್ವಲ್ಪ ಕಲ್ತ್ಬಿಟ್ಟು ಅಂಗಡಿ ಶುರು ಮಾಡಿದ್ವಿ ಅಂದರೆ ಬಾಗ್ಲಾಕೊಂಡು ಹೋಗ್ಬೇಕಾಗುತ್ತೆ. ಅಥವಾ ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ಯಾರು ತಗೊಳ್ಳಲ್ಲ. ಒಂದ್ಸಲ ಸರ್ವಿಸ್ ತಗೊಂಡವರು ಇನ್ನೊಂದ್ಸಲ ಕರೆಯಲ್ಲ ಆಮೇಲೆ. ಸೊ ಹಾಗಾಗಿ ಕಲಿಯೋದು ಅಂದರೆ ನಿಮ್ಮ ಹ್ಯಾಂಡ್ ಪ್ರಾಕ್ಟೀಸ್, ನಾನು ಎಸ್ಪೆಷಲಿ ಹೇಳೋದೇನಂತಂದರೆ ನಿಮ್ಮ ಕೈ ಪಳಗಬೇಕು. ನಿಮ್ಮ ಕೈ ಎಷ್ಟು ಪಳಗುತ್ತೆ, ಎಷ್ಟು ಸ್ಕಿನ್ಗಳ ಮೇಲೆ ವರ್ಕ್ ಮಾಡುತ್ತೆ, ಅಷ್ಟು ನಿಮಗೆ ನಾಲೆಡ್ಜು ತಂತಾನೇ ಸಿಗ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ಒಂದು ಲಿಪ್ಸ್ಟಿಕ್ ತಗೊಳ್ಳೋಣ. ಒಂದು ಲಿಪ್ಸ್ಟಿಕ್ನ ನನ್ನ ಲಿಪ್ ಮೇಲೆ ಅಪ್ಲೈ ಮಾಡಿದಾಗ ಒಂದು ಶೇಡ್ ಬರುತ್ತೆ, ಸೇಮು ಇನ್ನೊಂದು ಸ್ವಲ್ಪ ಫೇರ್ ಇರೋರ ಮೇಲೆ ಅಪ್ಲೈ ಮಾಡಿದಾಗ ಒಂದು ಶೇಡ್ ಬರುತ್ತೆ. ಹೇಗೆ? ಅದೇ ಥರ ಪ್ರತಿ ವ್ಯಕ್ತಿ ಸ್ಕಿನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿ ವ್ಯಕ್ತಿ ಹೇರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾವು ಸೇಮ್ ಪ್ರಾಡಕ್ಟೇ ಬಳಸ್ತೀವಿ, ಬಟ್ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಅದು ಹೇಗೆ ಅಲ್ವಾ? ಆ ರೀತಿ ನಾವು ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಆಮೇಲೆ ಅಲ್ಲದೆ ನಾವು ಥಿಯರಿನಲ್ಲಿ ಎಲ್ಲ ತಿಳ್ಕೊಳ್ಳೋಕೆ ಆಗಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್. ಇನ್ನೊಂದು ಕಿಡ್ಸ್ ಅಲೋ ಇಲ್ಲ,
ದಯವಿಟ್ಟು ಚಿಕ್ಕ ಮಕ್ಕಳಿರುವಂಥವ್ರು ಮನೆಯಲ್ಲಿ ತಾಯಿ ಹತ್ರ ಅಥವಾ ಯಾರತನಾದ್ರು ಬಿಟ್ಬಿಟ್ಟು ಬನ್ನಿ. ಇಲ್ಲಿ ಬಂದರೆ ಕಲಿಕೆಗೆ ಅಂತಲೇ ಟೈಮ್ ಕೊಡಿ, ಓಕೆನಾ? ನಾನು ನೆಕ್ಸ್ಟ್ ನೋಡೋಣ, ನನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಯಾರು ನನ್ನ ಜೊತೆ ಇರ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಸಂಪೂರ್ಣ ವಿಡಿಯೋಗಳನ್ನ ನೋಡಿ, ಅರ್ಧಂಬರ್ಧ ನೋಡಿಬಿಟ್ಟು ಟೆಕ್ಸ್ಟ್ ಮಾಡಬೇಡಿ. ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ದಯವಿಟ್ಟು ಟೆಕ್ಸ್ಟ್ ಮಾಡಿ. ಸರಿ ನೋಡೋಣ ಅಂತ ಅಂದ್ಕೊಂಡವರು ದಯವಿಟ್ಟು ನನಗೂ ಟೈಮ್ ವೇಸ್ಟ್ ಮಾಡಬೇಡಿ, ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.